ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತವೂ ಕೂಡ ಇದೇ ವಿಚಾರದಲ್ಲಿ ಸ್ಫೋಟವಾಗಿದೆ. ಮುಸ್ಲಿಂ ಮುಖಂಡರ ವಿರುದ್ಧ ಸಮುದಾಯದಿಂದಲೇ ಆಕ್ರೋಶ ವ್ಯಕ್ತವಾಗಿದೆ. ಪದೇ ಪದೇ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದ್ದರೆ ನಿಜಕ್ಕೂ ಕೂಡ ಇದು ಯಾವ ಸಮುದಾಯವೇ ಆಗಲಿ ಆ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸುತ್ತೆ ಸಹಜ. ಇಲ್ಲಿ ಕಾಂಗ್ರೆಸ್ನಲ್ಲಿ ಕೂಡ ಅಸಮಾಧಾನಗಳು ವ್ಯಕ್ತವಾಗಿದ್ದಾವೆ. ಸಾಮೂಹಿಕ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಮುಖಂಡರಿಗೆ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಸಾಮೂಹಿಕ ರಾಜೀನಾಮೆ ಕೊಡುವಂತೆ ಆಗ್ರಹ ಕೇಳಿ ಬಂದಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲೆಗೆ ಆಗಮಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನಲ್ಲಿಯೇ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನೇಕರು ಮಾತನಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಬಂದರೆ ಅಲ್ಪಸಂಖ್ಯಾತರ ಓಲೈಕೆ ಆಗುತ್ತೆ, ಅಲ್ಪಸಂಖ್ಯಾತರ ಪರವಾಗಿದೆ ಸರ್ಕಾರ, ಅಲ್ಪಸಂಖ್ಯಾತರ ರಕ್ಷಣೆಗಿದೆ ಸರ್ಕಾರ, ಅಲ್ಪಸಂಖ್ಯಾತರಿಗೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ, ಹೀಗೆ ಅನೇಕ ರೀತಿಯಲ್ಲಿ ಮಾತನಾಡ್ತಾರಲ್ಲ. ಬಟ್ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅಲ್ಪಸಂಖ್ಯಾತರ ಹತ್ಯೆ ನಡೀತಾ ಇದೆ ಅನ್ನೋದು ಇವರ ಅಸಮಾಧಾನಕ್ಕೆ ಕಾರಣ. രണ്ട് പെർസെന്റ് ഉള്ള കുടുംബമാര് പൽക്കെ വരാറ് പോവാണ്. അതിന്റെ 22% ഉള്ള അങ്ങനത്തെ ആൾക്കാർ എത്തിയില്ല. എന്ത് നിങ്ങൾക്ക് എന്ത് പേടിയാണോ? അങ്ങനത്തെ രാജകീയ വേണ്ട. 10-15 പേരും നിങ്ങൾ നായക നങ്ങാക്കറ ಎಲ್ಲ ನಾಯಕರು ಚಲೋ ನೀವು ಚೆಂದ ಕರೆಕ್ಟ್. ನಾವು ಅದೇ ಪೊಸಿಷನ್ ನಮ್ಮ ಸಮುದಾಯಕ್ಕೆ ನಾವು ಫಸ್ಟ್ ಉಳ್ಳ ನಮ್ಮ ಸಮುದಾಯத்தை ಬಿಟ್ಟು ನಂಗೆ ಏದು ಇಲ್ಲ. ಏದುಕೊಂಡೆ 100% നിങ്ങൾ പലക ನಾವು ಆಲೋಚನೆ ಈ ಪಲಕ ಉಂಟಲ್ಲ ಪಾರ್ಟಿಗೆ ಮುಜಾಂಡ್ ನಾನು ಹಂಗೆ ಬಂದಪ್ಪು ನಾನು ಸ್ಟ್ರಾಂಗ್ ಆಯಿಟೇ ಬಲ್ಕರ್ತೀನಿ ಅಂದರು. ಫಸ್ಟ್ ನಂಗೆ ಸಮುದಾಯ நீங்கள் ಈ ಓಟು ಹೆಂಗನ ಪಟ್ಟು ಕೇட்கறதுனால ಹೆಂಗಂತ ಪ್ರಾಬ್ಲಮ್ ಆಗ್ಬಿಟ್ಟು ನಾಳೆ ನಂಗೆ ಲೀಡರ್ ಮಾರು ಓಟು ಪಟ್ಟು ಕೇಳ್ಕೊಂಬಿಟ್ಟು ಅಡಿಸಿ ಕಟ್ಟುವಾರೆ ಅಂದರೆ ಇದೇ ವರೆ ಅಂದರೆ ನಾಳೆ ಇಂಡು ನಾಚೆಲ್ಲೂ ಹತ್ತಿರನೇ ನಂಗೆ ಹೋಗೋದು ನಂಗೆಲ್ಲ ಸಮುದಾಯ ಏನಿಲ್ಲ ಇದಕ್ಕೆ ಎಂದ್ರೆ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಚರಿತ್ರೆ எடுத்து ನೋಕೋ ಊಟ ಮುಸ್ಲಿಮ್ಸ್ಗೆ ಎತ್ತರ ನೊಂಬಲಾಯ್ಡು ಮುಸ್ಲಿಮ್ಸ್ಗೆ ಎತ್ತರ ಲಾಸ್ ಆಯ್ಡು ಆರು ಹಬ್ಬ ಪಾವ ಮಕ್ಕ ಬಲಿಪಶು ಆಯ್ಡಾರು ಆರು ಏ ನಾಯಕಮಾರು ಬಿಟ್ಟಿದ್ದಕ್ಕೆ ನಿಂಡ್ರಾರು ஒரு 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟ ಸದ್ಯಕ್ಕೆ ಆಯ್ತಾ ಅದಲ್ಲ ನಂಗೆ சொல்லுவாங்க ಕಾಂಗ್ರೆಸ್ ಪಕ್ಷಕ್ಕೆ நீங்க ಬೆಚ್ಚ ತಟ್ಪಡ್ರು ನೀವು ಬರಲ್ಲ ನಂಗಲ್ಲ ನೀವು ಬೆಚ್ಚ ಪಾರ್ಟಿಗೆ ಬೆಚ್ಚ ತಟ್ಪಡ್ರು ಡಿಸಿಎಂ ಸಿಎಂ ಎಲ್ಲ ಬರ್ತುಡೆಗೆ ನಂಗ ಬಂಡ ಎಂದೋ ಮುಸ್ಲಿಮ್ಸ್ ಕಮ್ಯುನಿಟಿ ಎಂದಿಂಗಿರ್ತಾರೆ ಈ ಹಾಳಾಕಡು ಎಂದಿಂಗೆ ಈ ತರ ಬಿಟ್ಟುಬಿಟ್ರು ಮುಂಜಾಂಡು ಸುವರ್ಣ ಮಂಡ್ರೈತಲ್ಲಿ ಎವಡೆ ನಾಕ ಬಂದಿಟ್ರಲ್ಲ ಈ ನಾಯರ ಮಕ್ಕ ಎವಡೆ ನಾಕ ಬಂದಿಟ್ರ ಅಂಕ ನಂಗೆ ಬೆಚ್ಚ ತಟ್ಬಿಟ್ರು ಕಾಂಗ್ರೆಸ್ ಮುಸ್ಲಿಂ ಸೇರಿದ ಬಂದವರಿಗೆ ಮಾತ್ರ ಅದಕ್ಕೆ ಅರ್ಥ ಅಂದ್ರು ಇದು ಡಿಪಾರ್ಟ್ಮೆಂಟ್ ಸಾಮೂಹಿಕವಾಗಿ ಮುಸ್ಲಿಮ್ಸ್ ಸಾಮೂಹಿಕವಾಗಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಒಂದು ಸರ್ಕಾರವಾಗಿ ಸರ್ವರ ರಕ್ಷಣೆ ಮಾಡುವಂಥ ಕರ್ತವ್ಯ ಸರ್ಕಾರದ್ದಾಗಿರುತ್ತೆ. ಬಟ್ ಮಂಗಳೂರು ವಿಚಾರದಲ್ಲಿ ಪ್ರತೀಕಾರ, ದ್ವೇಷ, ಕೊಲೆ, ಹತ್ಯೆ ಇದೇ ರೀತಿಯ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ. ಕಾನೂನು ಮತ್ತು ಸುವ್ಯವಸ್ಥೆ ಎಷ್ಟು ಕ್ರಮ ವಹಿಸಿದ್ರೂ ಕೂಡ ಈ ರೀತಿ ಘಟನೆಗಳು ಮರುಕಳಿಸ್ತಾ ಇದ್ದಾವಲ್ಲ, ಇದು ಕಾಂಗ್ರೆಸ್ನ ಕಥೆಯಲ್ಲ, ಇದು ಸರ್ಕಾರ ಜನಗಳ ಪ್ರಶ್ನೆಯೂ ಕೂಡ ಆಗಿದೆ ಅಂತ. ಹೌದು ದಶರಥ್, ನಿಜಕ್ಕೂ ಕೂಡ. ಯಾಕಂದ್ರೆ ಸಾಮಾನ್ಯವಾಗಿ ಇದು ಬಿಜೆಪಿಯಲ್ಲಿ ನಾವು ನೋಡ್ತೀವಿ, ಕಾಂಗ್ರೆಸ್ ನಲ್ಲೂ ನೋಡ್ತೀವಿ. ಒಬ್ಬ ಹಿಂದೂ ಕಾರ್ಯಕರ್ತ ಹತ್ಯೆಯಾದ ಸಂದರ್ಭ ಬಿಜೆಪಿ ಸರ್ಕಾರ ಇದ್ರೆ ಸರ್ಕಾರದ ವಿರುದ್ಧವೇ ಮುಗಿ ಬೀಳುವಂತ ಘಟನೆಗಳು ನಡೆದಿತ್ತು. ಈ ಹಿಂದೆ ರಾಜ್ಯಾಧ್ಯಕ್ಷರ ಕಾರನ್ನೇ ಅಲುಗಾಡಿಸಿದ್ರು. ಇದಾದ ಬಳಿಕ ಈಗ ಮೊನ್ನೆ ಕುರುಪು ಅಶ್ರಫ್ ಹತ್ಯೆಯ ಬೆನ್ನಲ್ಲೇ ಎದ್ದಂತ ಒಂದು ಭಿನ್ನಮತ ದಕ್ಷಿಣ ಕನ್ನಡ ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಅನೇಕ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರೇ ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಒಂದು ರೀತಿ ಅಸಮಾಧಾನವನ್ನ ಹೊರ ಹಾಕಿದ್ರು. ಮತ್ತು ಗೃಹ ಸಚಿವರು ಬಂದ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಹಳ ದೊಡ್ಡ ಮಟ್ಟಿನಲ್ಲಿ ಒಂದು ಜಟಾಪಟಿ ಅನ್ನುವಂಥದ್ದು ನಡೆದಿತ್ತು. ಯಾವುದೇ ಕಾರಣಕ್ಕೂ ಕೂಡ ಸುಭಾಷ್ ಶೆಟ್ಟಿಯ ಮನೆಗೆ ಭೇಟಿ ನೀಡಬಾರದು ಮತ್ತು ಯಾರೆಲ್ಲ ಅಶ್ರಫ್ ಕೊಲೆಯಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂತಹ ರೀತಿಯ ಒಂದು ಆಕ್ರೋಶ ಏನು ವ್ಯಕ್ತವಾಗಿದ್ದು ಅದೀಗ ಈ ಹತ್ಯೆ ಅಂದ್ರೆ ಅಬ್ದುಲ್ ರೆಹಮಾನ್ ಹತ್ಯೆದಲ್ಲೂ ಕೂಡ ಮುಂದುವರೆದಿದೆ. ನಿನ್ನೆ ಆಸ್ಪತ್ರೆಗೆ ಭೇಟಿ ನೀಡಿದಂತ ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಅಲ್ಲಿ ಇದ್ದಂತಹ ಸ್ಥಳೀಯ ಜನರು ಏನಿದ್ದಾರೆ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಸಾಮೂಹಿಕ ರಾಜೀನಾಮೆಯನ್ನ ನೀಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ, ನಿಮ್ಮ ಪಕ್ಷಕ್ಕೆ ಬಿಸಿ ಮುಟ್ಟಿಸಿ, ನಮ್ಮ ಆಗ್ರಹವನ್ನು ಅವರು ಕೇಳೋ ತರ ಮಾಡಿ ಅನ್ನುವಂತ ರೀತಿಯಲ್ಲಿ ಇವತ್ತು ಕೂಡ ಅದು ಮುಂದುವರಿತಾ ಇದೆ. ಏನು ಹತ್ಯೆ ಆದಂತಹ ಅಬ್ದುಲ್ ರೆಹಮಾನ್ ಕುಟುಂಬಸ್ಥರ ಬಳಿ ಮಾತನಾಡಕ್ಕೆ ಹೋಗುವಂತ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರಿಗೆ ಅಲ್ಲಿರುವಂತಹ ಯುವಕರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ, ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆಯನ್ನ ನೀಡಿ ಅನ್ನುವಂತ ರೀತಿಯಲ್ಲಿ ಮತ್ತು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಜಿಲ್ಲೆಗೆ ಬರಲೇಬೇಕು, ಆ ಯುವಕನ ಮನೆಗೆ ಭೇಟಿ ನೀಡಲೇಬೇಕು ಅಂತ ಈಗ ಪಟ್ಟು ಹಿಡಿತಾ ಇದ್ದಾರೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.
நீங்க யூடி காதருக்கு சொல்லணும், நீங்க சலீமுக்கு சொல்லணும், நீங்க ஜமீர் அஹமதுக்கு சொல்லணும், நீங்க வேற யாரும் முஸ்லிம்ஸ்